ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಹಾಲಿಡೇಸ್ ಇರೋದ್ರಿಂದ ಊರಿಗೆ ಬಂದಿದ್ದೆ. ಸೊ ಇಲ್ಲಿನ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಮ್ಮ ಮನೆ, ನಮ್ಮ ಕೆಲಸಗಳು ಅಂತ ಹೇಳಿ. ಸೊ ಇರೋ ಒಂದು 4-5 ದಿನದಲ್ಲಿ ಆದಷ್ಟು ಸ್ವಲ್ಪನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದೆಲ್ಲ ದಿನಗಳ ಮಿಕ್ಸ್ ವ್ಲಾಗ್ ಆಗಿರುತ್ತೆ. ಏನು ಫಸ್ಟು ಎದ್ದ ತಕ್ಷಣ ನೀರು ಒಲೆಗೆ ಬೆಂಕಿ ಮಾಡೋದು. ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ಸ್ ಎಲ್ಲ ಏನೂ ಇಲ್ಲ. ಅಂದರೆ ಕರೆಂಟ್ ಒಲೆಯಲ್ಲಿ ಕಾಯಿಸೋದಾದಿತ್ತು ಅಥವಾ ಗ್ಯಾಸಲ್ಲಿ ಕಾಯಿಸೋದಾಯ್ತು, ಅದೆಲ್ಲ ಇಲ್ಲ. ಕಟ್ಟಿಗೆಯಲ್ಲಿನೇ ಕಾಯಿಸ್ತಾರೆ. ಎದ್ದ ತಕ್ಷಣ ಒಲೆ ಎಲ್ಲ ಬೂದಿ ತೆಗೆದು ಒಲೆ ತೊಳೆದು ಪೂಜೆ ಮಾಡಿ ಅಡುಗೆನ ಸ್ಟಾರ್ಟ್ ಮಾಡಿಕೊಳ್ತಾರೆ. ಇನ್ನು ರೆಗ್ಯುಲರ್ ಆಗಿ ಮಜ್ಜಿಗೆ ನಡೀತಾ ಇರುತ್ತೆ. ಹಿಂದೆ ಹೇಗಿದ್ರು ಇವಾಗೂ ಹಾಗೇ ಇದ್ದಾರೆ. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಆರೋಗ್ಯ ಚೆನ್ನಾಗಿರೋದಕ್ಕೆ ಇದು ಒಂದು ರೀಸನ್ ಅಂತಲೇ ಹೇಳ್ಬೋದು. ಗ್ಯಾಸ್ ಬಳಕೆ ತುಂಬ ಕಡಿಮೆ. ಎಲ್ಲ ಅಡುಗೆನೂ ಒಲೆ ಮೇಲೇ ಮಾಡ್ತಾರೆ. ಇನ್ನು ನಾವೆಲ್ಲ ಮಜ್ಜಿಗೆ ಖಾರ ಹೆಂಗೆ ಮಾಡ್ತೀವಿ ಅಂದರೆ ಮೊಸರನ್ನ ಕಡಿದು ನೀರು ಹಾಕಿ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಮಾಡಿರೋವಂಥ ಮಜ್ಜಿಗೆನ ಚೆನ್ನಾಗಿ ಕಾಯಿಸ್ತಾರೆ. ಅದು ಫುಲ್ಲು ಸುಡೋವರೆಗೂ ಹಿಂಗೆ ನಾನ್ ಸ್ಟಾಪಾಗಿ ತಿರುತಾನೆ ಮಜ್ಜಿಗೆನ ಕಾಸಿ ಅದಕ್ಕೆ ನೀರೆತ್ತಿಟ್ಟು ಸಾಯಂಕಾಲ ಆ ನೀರನ್ನು ಬಸ್ತು ಒಗ್ಗರಣೆ ಕೊಡ್ತಾರೆ. ಬೇರೆ ಲೆವೆಲಲ್ಲಿರತ್ತೆ. ಏನು ಗಡಿಗೆಯಲ್ಲಿನೇ ಸಾರು. ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ. ಅಮ್ಮ ಒರಳಲ್ಲಿ ಗುರೆಳ್ ಪುಡಿ ಖಾಲಿ ಆಗಿತ್ತು, ಸೊ ಅದನ್ನ ಕುಟ್ತಿದ್ದಾರೆ. ಈ ಪುಡಿ ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ತದೆ. ಅಷ್ಟೊಂದು ಘಮ ಬರ್ತಿದೆ ಒರಳಲ್ಲಿ ಹಾಕಿ ಕುಟ್ಟಿರೋದ್ರಿಂದ. ಹೌದಾ? ಮಾವಿನಕಾಯಿ ಚಟ್ನಿನ ಅರೆದಿದ್ರು ಅಮ್ಮ. ಇನ್ನು ಮನೆಯಲ್ಲಿ ತುಂಬ ಜನ ಇರೋದ್ರಿಂದ ಟೈಮ್ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಕೆಲಸ ಜಾಸ್ತಿ, ಹಾಗೆ ಹೊಟ್ಟೆ ತುಂಬ ಊಟ ಕೂಡ ಇರುತ್ತೆ. ಅಂಗಡಿ ತಕ ಬೆಳಗ್ಗೆ 8-8:30 ಮನೆಯಲ್ಲಿ ಅಡುಗೆ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ. ಸ್ನಾನ ಮಾಡ್ಕೊಂಬಂದು ಊಟ ಮಾಡ್ತಾರೆ. ತಾತಗೆ ಇವಾಗ 74 ವರ್ಷ. ಸೊ BP ಅಂತೆ, ಶುಗರು, ಹೆಲ್ತ್ ಇಶ್ಯೂ ಅಂತ ಎಂಥದ್ದು ಇಲ್ಲ. ತುಂಬ ಹೆಲ್ದಿ ಆಗಿದ್ದಾರೆ. ಸೊ ಅವರ ರೆಗ್ಯುಲರ್ ರೊಟೀನ್ ಇದು. 8:30 ಅವರು ಊಟನ ಮುಗಿಸ್ಕೊಂಡ್ಬಿಡ್ತಾರೆ. ಅನ್ನ ಇದು ರೊಟ್ಟಿ ಅಜ್ಜಿ ಬರ್ರಿ ಬಾ ಕರಿ. ಸಾತ್ವಿಕ್ ಅಜ್ಜಿನ ಕೇಳ್ತಿಲ್ಲ ಅವ್ರು. ಊಟಕ್ಕೆ ಕರೀರಿ.
ಎಷ್ಟದ ಕೆ ಜಿ ಅಜ್ಜಿ ಎಷ್ಟದ ವಯಸ್ಸು ನಿನಗೆ ವಯಸ್ಸು ಅಂತ ಎಷ್ಟಾಗ್ಯಾವ ಅಂತ ಹೇಳ ವಯಸ್ಸು ನಿನಗೆ ವಯಸ್ಸು ಎಷ್ಟಾಗ್ಯಾವ ಅಂತ ಕೇಳ್ತಾಳ ಆಕಿ ಗಣೇಶ್ ಅಂತಿ ಎಷ್ಟಾಗ್ಯಾವ ಭಾಳ ಅಂದ್ರೆ ಭಾಳ ಅಂದ್ರೆ ಎಷ್ಟಾಗ್ಯಾವ ಒಂದು 90 ಆಗ್ಯಾವ 90 ಹಂಗ ಸ್ವಲ್ಪ ಇಟ್ಕೊಳ್ಬೇಕು ಉಣ್ಲಿಲ್ಲ ನೀನು ದೇವ್ರೇ ಇವರಿಗೆ ಒಂದು 90 ಇದ್ದಾವೆ ಅಂತ ಕಕ್ಕಿ ಹೇಳ್ತಿದ್ದಿದ್ದು. ನಮ್ಮ ಮನೆ ಪಕ್ಕದವರೇ ಅಜ್ಜಿ. ಅವ್ರ ಮನೇಲಿ ಸ್ವಲ್ಪ ಅಡುಗೆ ಎಲ್ಲ ಲೇಟ್ ಆಗುತ್ತೆ, ಹಾಗಾಗಿ ನಮ್ಮ ಮನೇಲಿ 8-8:30ಗೆಲ್ಲ ಅಡುಗೆ ರೆಡಿ ಇರುತ್ತಲ್ವ, ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಬೆಳಗ್ಗೆ ಊಟ ಇದಾಗಿತ್ತು. ಇಲ್ಲಿ ಸ್ವಲ್ಪ ಇದ್ರಾಕಿ ಏನೇ ಎಡೆ ಬಿಟ್ಟು ಬಿಡು ಬಾ ಮೆಣಸಿನ್ಕಾಯಿ ಚೀರ್ದಾಗ ಹಾಕಿಟ್ಟು ಲಂಚ್ ಬಾಕ್ಸ್ ತಗೊಂಡಿರಲ್ಲ ಅದು ಎಷ್ಟು ಹಾಕೋದು ಏನು ಆನ್ಲೈನ್ ಇಲ್ಲ ಅಲ್ಲೇ ಶಾಪಾಗಿ ತಗೊಂಡಿದ್ರು. ಇವಾಗ ಎಷ್ಟು ಮಂದಿಗೆ ಅಲ್ಲೇ ಲೋಕಲ್ ಶಾಪಾಗೆ 7 ವೀಕ್ಸ್ ಅಂತ ಐತೆ ಅಲ್ಲಿ ತಗೊಂಡಿದ್ದು. ಹೆಂಗೊಂದು ಬಾಕ್ಸ್ ಲಂಚ್ ಬಾಕ್ಸ್ ಭಾಳ ಇಷ್ಟ ಆಗ್ಬಿಟ್ಟವ. ಅದಕ್ಕೆ ಇಟ್ಟಿಲ್ಲ ಎಲ್ಲಿ ಇಟ್ಟಿಲ್ಲ ಸಿಗೋವು ತಲೆ 15 ಡೇಸ್ಗೊಮ್ಮೆ ಇದು ಚೇಂಜ್ ಆಗ್ತಿರ್ತಾವೆ ಮರಗಳು. ಇದಿಲ್ಲ ನಿಜವಾಗ್ಲು ಮೆಮೊರಿ ಆಗಿದ್ದಾಗುತ್ತಲ್ಲ 15 ಡೇಸ್ಗೊಮ್ಮೆ ಎಕ್ಸ್ಚೇಂಜ್ ಮನೆ ಬರ ಹೋಗುತ್ತಲ್ಲ ಜಾಸ್ತಿ ನೆನಪಿನ. ತುಂಬ ದೊಡ್ಡ ಮನೆ ಆಗಿರೋದ್ರಿಂದ ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿರತ್ತೆ ಕಕ್ಕಿಗೆ. ಸೊ ಇನ್ನೇನು ಲಕ್ಷ್ಮಿ ಮಾಡೋ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ರು. ಫ್ರಿಜ್ಜು ತುಂಬಾ ಗಲೀಜಾಗಿತ್ತು, ಹಾಗಾಗಿ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನುಚ್ಚು ಜಗ್ಗೆ ಬಿದ್ದಾವಲ್ಲಮ್ಮ. ಆಯ್ತು ಹಿಡಿದು ಬಿಟ್ರೆ ಆಯ್ತಾನಮ್ಮ, ಏನು ಅಷ್ಟು ಮಾಡೋದು ಬೇಕಿಲ್ಲ. ಇನ್ನು ಅದ್ರಾಗ ಕೂಡ ಬೇರೆ ಬರ್ತಾವ. ಮನೆಯಲ್ಲಿ ದಿನಾ ಪಂಚಾಯತಿ ಇದ್ದೇ ಇರುತ್ತೆ. ಅಂದರೆ ಜನರದು ಭಾಗ ಮಾಡೋದು ಅಥವಾ ಸಣ್ಣ ಪುಟ್ಟ ಊರಲ್ಲಿ ಏನು ಸಮಸ್ಯೆಗಳಿರುತ್ತೆ ಅದನ್ನು ತಾತನ ಹತ್ರ ಬರ್ತಾರೆ. ಸೊ ಇವತ್ತು ಕೂಡ ಒಂದು 4-5 ಜನ ಬಂದಿದ್ದರು ಮನೆಗೆ. ಏನು ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಳೆಗಳನ್ನೆಲ್ಲ ಜಿನಿಗೆ ಹಾಕ್ಸ್ಕೊಂಬಂದ್ಬಿಡ್ತಾರೆ. ಕೆಲವೊಂದು ಸರಿ ಹೊರಗಡೆ ಅಂಗಡಿಯಿಂದನೂ ತರಿಸ್ತಾರೆ. ಸೊ ಕೆಲವೊಂದು ಸರಿ ತುಂಬ ಚೆನ್ನಾಗಿ ತೊಗರಿ ಇತ್ತು ಅಂದರೆ ಜಿನಿಗೆ ಹಾಕ್ಸ್ಕೊಂಬಂದು ಅದೆಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾರೆ. ನುಚ್ಚು ಬೇಳೆ ಬೇರೆ ಬೇರೆ ಮಾಡಿ. ಇಲ್ಲ ಗೋವಿಂದಪ್ಪ 5,000 ರೂಪಾಯಿ ಕ್ವಿಂಟಲ್ 2,000 ಮೇಲೆ ಅರ್ಧ ಕೊಟ್ಟು ಅರ್ಧ ಕ್ವಿಂಟಲ್ ತಗೊಂತೇನು ಯಾವ್ದು ಗೋವಿಂದಪ್ಪ ಅಂತ ತಕ್ಕದೇವ ಬಿಳಿಜೋಳ ಬಿಳಿಜೋಳ ಕಾರಲ್ಲ ಯಾವ್ದು ಅಲ್ಲ ಫೋನ್ ಮಾಡಿ ಮಾಡ್ತಾರೆ ಫೋನ್ ಮಾಡಿ ಅರ್ಧ ಕ್ವಿಂಟಲ್ ತರ್ಸಂದೆ ಅರ್ಧ ಕ್ವಿಂಟಲ್ ಅಷ್ಟು ಮಾಡಿ ಹೇಳು ಕರಿ ಬರ್ತೀನಿ ನಿಮ್ಮ ಮನೆಗೆ ಹಾಕಿ ಕೊಡ್ತಾರೆ ಜೋಳ ಅಕ್ಕಿ ಕೊಡ್ತೀನಿ 5,000 ರೂಪಾಯಿ ಕ್ವಿಂಟಲ್ ಅಂತ ಅರ್ಧ ಕ್ವಿಂಟಲ್ ತಗ ಶಕ್ತಿ ಬರೋದು ಆಗಣ ಬರೀ ನಾನು ಒಂದು 80 ನಮ್ಮ ಬಸಮ್ಮನವ್ರಿಗೆ 80 ಅದಾವ 85 ನಮ್ಮ ಬಸಮ್ಮನವ್ರಿಗೆ ಹಿಂಗೆ
ಜಾತ್ರೆಗೆ ಬಾ ಅಂದ್ರೆ ಈ ಅಜ್ಜಿ ನಾನು ಮದುವೆ ಆದಾಗಿಂದನೂ ನೋಡ್ತಿದ್ದೀನಿ. ಅವಾಗ ರೆಗ್ಯುಲರ್ ಆಗಿ ಮನೆಗೆ ಬರೋರು. ಅಮ್ಮನ ಜೊತೆ ಕಾಂಪಿಟೇಷನ್ ಮೇಲೆ ಚೌಕಾಬಾರೆಲ್ಲ ಆಡೋರು. ಸೊ ಇವಾಗ ಸ್ವಲ್ಪ ಮೆತ್ತಗೆ ಆಗಿದ್ದಾರೆ, ಕಿವಿ ಕೂಡ ಕೇಳಿಸಲ್ಲಲ್ಲ, ಹಂಗಾಗಿ ಅವಾಗವಾಗ ಬಂದು ಹೋಗ್ತಾರೆ. ಇನ್ನು ಈವ್ನಿಂಗ್ ಟೈಮಲ್ಲಿ ಹಾಕಕ್ಕೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದಿದ್ರು, ಅದೆಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಿದ್ದೀವಿ. ಪ್ಲಾಸ್ಟಿಕ್ ಕವರಲ್ಲಿ ಹಾಗೆ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಿದ್ರು. ಈ ಸರಿ ಬರ್ತಾ ಸ್ವಲ್ಪ ವೆಜಿಟೇಬಲ್ ಬ್ಯಾಗ್ ಎಲ್ಲ ತೊಗೊಂಡು ಬಂದಿದ್ದೆ. ಕಡಿಮೆ ಜಾಗ ಇದ್ರೂ ಕೂಡ ತುಂಬ ನೀಟಾಗಿ ಅದನ್ನೆಲ್ಲ ಇಟ್ಕೋಬೋದು, ಜೋಡಿಸ್ಕೋಬೋದು ಅಂತ ಹೇಳಿ. ಆಮೇಲೆ ಸೊಪ್ಪು ತರಕಾರಿ ತುಂಬ ಫ್ರೆಶ್ ಆಗಿನೇ ಇರುತ್ತೆ ಅದರಲ್ಲಿ ಅಂತ ಹೇಳಿ ಸೊ ಒಂದು 10 ತೊಗೊಂಡು ಬಂದಿದ್ದೆ, ಎಲ್ಲನೂ ಹಾಕಿ ಎತ್ತಿಡ್ತಿದ್ದೀವಿ. ನೈಟ್ ಊಟಕ್ಕೆ ಮಜ್ಜಿಗೆ ಖಾರ ಫಿಕ್ಸು. ಅದ್ರ ಜೊತೆ ರೊಟ್ಟಿ ಆಗಿರಲಿ, ಅನ್ನ ಆಗಿರಲಿ, ಅಥವಾ ಜೋಳದ ನುಚ್ಚಿನ ಅನ್ನ ಆಗಿರಲಿ, ಒಟ್ಟಿನಲ್ಲಿ ರೆಗ್ಯುಲರ್ ಅಂತೂ ನೈಟ್ ಊಟಕ್ಕೆ ಮಜ್ಜಿಗೆ ಖಾರ ಇದ್ದೇ ಇರುತ್ತೆ. ಇಲ್ಲ ಚೆನ್ನಾಗಿ ಬಂದೈತೆ ಅಲ್ಕಿ. ಇಲ್ಲ ಹೆಚ್ಚಿಗೆ ಬಿಡಂಗಿಲ್ಲ ಅದನ್ನಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ದಿನಾಲು ಮಜ್ಜಿಗೆ ಮಾಡೋದ್ರಿಂದ ಒಂದು 2-3 ದಿನಕ್ಕೆ ಬೆಣ್ಣೆನ ಕಾಯಿಸ್ತಾರೆ. ನಾನು ಮದುವೆ ಆಗಿ ಬಂದಾಗ ನನಗೆ ಶಾಕ್ ಆಗ್ತಿತ್ತು ಮನೇಲಿ ತುಪ್ಪ ನೋಡಿ. ಅಷ್ಟು ದೊಡ್ಡ ದೊಡ್ಡ ಜಗ್ಗಿನ ತುಂಬ ಎಲ್ಲ ತುಪ್ಪ ಇರೋದು. ಅವಾಗ ಒಂದು 4-5 ದನ ಇರೋದು. ಸೊ ಇವಾಗ ಕಡಿಮೆ ಆಗಿದೆ, ಬಟ್ ಆದರೂ ರೆಗ್ಯುಲರ್ ಆಗಿ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಅನ್ನೋದು ಇದ್ದೇ ಇರುತ್ತೆ. ಸೌಂಡ್ ಎಲ್ಲ ಸ್ಟಾಪ್ ಆಗ್ಬೇಕಲ್ಲ. ಅವಾಗ ಅಮ್ಮ ಕಾಯಿಸ್ತಿದ್ರು. ಗೆಜ್ಜಲ್ಗಟ್ಟೆ ಅಮ್ಮನ ಮನೆ ಜಗ್ಗಿದ್ರು ದನ. ಅದು ಕುದಿಯೋದು ಕಡಿಮೆ ಆಗಿ ಅದನ್ನು ಈ ಜಿನ್ನಲ್ಲಿ ಕಡಲೆಬೇಳೆ ಹಿಟ್ಟು, ಹಾಗೆ ಈ ಗೋಧಿ ಹಿಟ್ಟು, ಹೆಸರುಬೇಳೆ ಹಿಟ್ಟು, ಹಪ್ಪಳ ಎಲ್ಲ ಮಾಡೋದಕ್ಕೆ ಮಾಡ್ತೀವಲ್ಲ, ಆ ಥರ ಈ ಜಿನ್ನಲ್ಲಿನೇ ಹಾಕ್ಕೊಳ್ತಾರೆ. ಸೊ ಈ ಸರಿ ಗೋಧಿ ತುಂಬ ಚೆನ್ನಾಗಿಯೇ ಆಗಿತ್ತು, ಹಂಗಾಗಿ ನಾನು ಕೂಡ ಒಂದು ಸ್ವಲ್ಪ ಗೋಧಿನ ಅಲ್ಲೇ ಹಿಟ್ಟು ಮಾಡಿಸ್ಕೊಂಬರೋಣ ಅಂತ ಹೇಳಿ ಹಾಕ್ತಿದ್ದೀನಿ. ಜೋಳ, ಸಜ್ಜಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಸೋದು ಮನೇಲಿ, ಒಂದು 10 ಸೇರು ಹಾಕ್ಸ್ತಾರೆ. ಸೊ ಹೊರಗಡೆ ಜಿನ್ನಿಗೆ ಕಳಿಸ್ತಾರೆ. ಸಣ್ಣ ಪುಟ್ಟದ್ದೆಲ್ಲ ಈ ಜಿನ್ನಲ್ಲಿ ಹಾಕ್ಕೊಳ್ತಾರೆ. ಸಣ್ಣ ಐತು ನೋಡ್ಕಿ, ಚೆನ್ನಾಗೈತಲ್ಲ. ತುಂಬ ಚೆನ್ನಾಗಿಯೇ ಗೋಧಿ ಹಿಟ್ಟು ಬಂದಿದೆ. ಸೊ ಮನೆಗೆ ಸ್ವಲ್ಪ ಬೇಕು ಅಂತ ಹೇಳಿ ಹಾಕ್ಕೊಳ್ತಿದ್ರು. ಈ ಥರ ಜಿನ್ನಿ ಮನೆಗಿತ್ತು ಅಂದರೆ ನಮ್ಗೆ ಯಾವಾಗ ಬೇಕೋ ಆವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಂಬಿಡ್ಬೋದು, ಅಥವಾ ಬೇರೆ ಏನು ಕಡಲೆಬೇಳೆ ಹಿಟ್ಟು ಬೇಕಿದ್ರೂ ಹಾಕ್ಕೊಂಬಿಡ್ಬೋದು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದಾರೆ. ಇನ್ನು ಯಾವಾಗಲೂ ಕೆಲಸಗಳನ್ನೋದು ಇದ್ದೇ ಇರುತ್ತೆ, ರೆಸ್ಟ್ ಅನ್ನೋದು ತುಂಬ ಕಡಿಮೆ. ಸೊ ನೈಟ್ ಟೈಮಲ್ಲಿ ಹಿಂಗೆ ತಲೆ ಇಟ್ಬಿಟ್ರೆ ನಿದ್ದೆ ಬರುತ್ತೆ, ಆ ಥರ ಕೆಲಸಗಳಿರುತ್ತೆ ಮಾರ್ನಿಂಗ್ ಟೈಮಲ್ಲೆಲ್ಲ. ವೈಭವ್, ಸಾತ್ವಿಕ, ಶ್ರೇಯಸಪ್ಪ, ಪ್ರಶಾಂತ ಈ ಮಂದಿಗೆ ನೋಡಿದ್ವಿ ಬಿರಿಯಾಡೋದು ನೋಡಿ. ವೈಶುಗೆ ಉಂಡೆ ಅಂದರೆ ತುಂಬಾ ಇಷ್ಟ. ಸೊ ಅವಳು ಕೇಳಿದ್ಲು, ಹಂಗಾಗಿ ಉಂಡೆ ಮಾಡ್ತಿದ್ದಾರೆ. ನಾವು ಈ ಉಂಡೆ ಜಾಸ್ತಿ ಮಾಡೋದು ಮನೇಲಿ. ತುಪ್ಪ ಯಾವಾಗಲೂ ಇದ್ದೇ ಇರುತ್ತೆ, ಇನ್ನೇನು ದನಗಳು ಕೊಡಲ್ಲ ಅನ್ನೋ ಟೈಮಲ್ಲಿ ಮುಂಚಿತವಾಗಿಯೇ ತುಪ್ಪನ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಮ್ಮ. ಕೆಲವೊಂದು ಸರಿ ತಾತ ಊರಿಗೆ ಬರಬೇಕಾದ್ರೂ ಕೂಡ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ವೈಶುಗೆ ತುಂಬಾ ಇಷ್ಟ ಈ ಉಂಡೆ, ಹಾಗಾಗಿ ನನಗೆ ಈ ಥರ ಉಂಡೆ ಬೇಕು ಅಂದ ತಕ್ಷಣ ಮತ್ತೆ ಮಾಡೋದಕ್ಕೆ ಕೂತ್ಕೊಂಡ್ರು. ಒಂದು 10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಮಾಡೋದಕ್ಕೆ ಕೂಡ ಪುಟಾಣಿ ಹಿಟ್ಟು ಹಾಗೆ ಸಕ್ಕರೆ ಎರಡೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋದು, ಆಮೇಲೆ ತುಪ್ಪನ ಹಾಕ್ಕೊಳ್ಳೋದು, ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಉಂಡೆನ ಕಟ್ಬಿಟ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟೊಂದು ರುಚಿಯಾಗಿರುತ್ತೆ. ಅದನ್ನು ತಿಂದ್ಬಿಟ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ ಉಂಡೆ. ಕೇಳಿಲ್ಲ ಬಂದು ಕುಂತ್ಕೊಂಡಿದ್ದೆ ಅಂತ ಹೇಳಿದ್ವಿ. ಎಲ್ಲೋ ಕಲರ್
ಅಲ್ಲ ಬಾದಾಮಿ ಎಲ್ಲೋ ಕಲರ್ ಅಂತ ಹೇಳಿದ್ರು ಒಂದು ಸೊ ಮೋಸ್ಟ್ ಟ್ರೈ ದಿಸ್ ರೆಸಿಪಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೂ ಕೂಡ GRB ತುಪ್ಪ ಸಿಕ್ಕೇ ಸಿಗುತ್ತಲ್ವಾ, ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ನನಗೆ ಊರಿಗೆ ಒಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು ಗುರೆಳ್ ಪುಡಿನ ರುಬ್ಕೊಳ್ಳೋಣ ಅಂತ ಹೇಳಿ ಊರಲ್ಲಿ ಏನಾದರೂ ಫಂಕ್ಷನ್ ಆದರೆ ಅಥವಾ ಯಾರ ಮನೇಲಿ ಏನಾದರೂ ಫಂಕ್ಷನ್ ಆದರೂ ಕೂಡ ಇದೇ ಗುಂಡಿಗೆ ಬಂದು ರುಬ್ಕೊಂಡು ಹೋಗ್ತಾರೆ. ಸೊ ಭಾಳ ಚೆನ್ನಾಗಿದೆ. ಆಮೇಲೆ ಗುಂಡಿಗೆ ರುಬ್ಬಿದ ಮೇಲೆ ಅದು ಆ ರುಚಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಯಾವಾಗಾದರೂ ಬಂದಾಗ ನಾನು ಈ ಪುಡಿಗಳೇನಾದರೂ ಮಾಡ್ಕೋಬೇಕು ಅಂತಿತ್ತು ಅಂದರೆ ಸೊ ಗುಂಡಿಗೆನೇ ರುಬ್ಕೊಳ್ತೀನಿ. ಮೊದಲೆಲ್ಲ ಗುರೆಳ್ ಪುಡಿ, ಶೇಂಗಾ ಪುಡಿ, ಕಡಲೆ ಪುಡಿ, ಮನೆಗೆ ಏನೇ ಪುಡಿ ಬೇಕಾಗಿದ್ರೂ ಕೂಡ ಅದೆಲ್ಲನೂ ಒಟ್ಟಿಗೆ ಹುರ್ಕೊಂಬಂದು ಸೊ ಪುಡಿನ ರೆಡಿ ಮಾಡ್ಕೊಳ್ತಿದ್ರು, ಗುಂಡಿಗೆ ಕೂತ್ಕೊಂಡು ರುಬ್ತಿದ್ರು. ಬಟ್ ಇವಾಗ ಸ್ವಲ್ಪ ಕೆಲಸನೂ ಜಾಸ್ತಿ ಆಗಿರುತ್ತೆ, ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ. ಹಂಗಾಗಿ ಅರಿಶಿನ ಕೂಡ ಮನೆಯಲ್ಲಿನೇ ರುಬ್ಕೊಳ್ತಾರೆ, ರೀಸೆಂಟಾಗಿ ರುಬ್ಬಿದ್ದು. ಸೊ ನನಗೆ ಈ ಥರ ಗುಂಡಿಗೆ ರುಬ್ಬಿದಾಗ ತಿಂಗಳಾನ್ಗಟ್ಲೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಹೋದಾಗಂತೂ ಕಂಪಲ್ಸರಿ ಗುಂಡಿಗೆನೇ ರುಬ್ಕೊಂಡು ತೊಗೊಂಡು ಬರ್ತೀನಿ. ಒಂದು ಸ್ವಲ್ಪ ಸಪ್ಪನ ಪುಡಿ ತೆಗೆದಿಟ್ಬಿಟ್ರೆ ನೆಕ್ಸ್ಟ್ ನನಗೂ ಕೂಡ ಇಲ್ಲಿಗೆ ಬಂದಾಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತೆಗೆದಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಖಾರ, ಉಪ್ಪು, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಜೀರಿಗೆನ ಎಲ್ಲನೂ ಹಾಕಿ ಪುಡಿನ ರುಬ್ಕೊಳ್ತಿದ್ದೀನಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಆ ಗುಂಡಿಗೆ ರುಬ್ಬಿದ ಮೇಲೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅದು. ಇಲ್ಲ, ಇದ್ರಾಗ ಒಂದು ಸ್ವಲ್ಪ ಇತ್ತು, ಮೊದಲಿಂದೆಲ್ಲ ಸಣ್ಣಾಗಿದೆ. ಯಾರ್ಯಾರೆಲ್ಲ ನೀವು ಕೂಡ ಊರಿಗೆ ಹೋದಾಗ ಈ ಥರ ಪುಡಿ ರುಬ್ಸ್ಕೊಂಡು ಬರೋದು, ಸೊ ಕೆಲವೊಂದಿಷ್ಟು ಏನು ಫೇವ್ರೇಟ್ ಫುಡ್ಗಳಿರುತ್ತೆ ಅದನ್ನು ಮಾಡಿಸ್ಕೊಂಡೇ ಬರ್ತೀವಿ. ವೈಭವ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪುಡಿ ಇಲ್ಲ ಅಂದರೆ ಅದು ಊಟ ಇನ್ಕಂಪ್ಲೀಟ್ ಅಂತಲೇ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನಂಗೆ ಕಷ್ಟ ಆದರೆ ಆಗಲಿ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ನಾನು ಪುಡಿ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನಮ್ಮ ಕಕ್ಕಿ ಮಗ ಇವನು, ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಫೋನ್ ನೋಡ್ತಿದ್ದಾರೆ. ಹಾಗೆ ಹಪ್ಪಳ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಹೆಸರುಬೇಳೆ, ಆಮೇಲೆ ಉದ್ದಿನಬೇಳೆ, ಜೀರಿಗೆ ಎಲ್ಲನೂ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ. ಅದನ್ನು ಜಿನ್ನಿಗೆ ಹಾಕೋಬೇಕು ಅಂತ ಹೇಳಿ. ಸೊ ಇದು ಮನೇಲಿರೋದ್ರಿಂದ ಜಿನ್ನಿ ಏನು ಬೇಕೋ ಅದನ್ನು ಇನ್ಸ್ಟೆಂಟಾಗಿ ಹಾಕೊಂಡ್ಬಿಡ್ಬೋದು. ಮೊದಲೆಲ್ಲ ನಾವು 4 ಸೇರು 5 ಸೇರು ಆ ಥರ ಮಾಡ್ತಾಯಿದ್ವಿ. ಓಣೆಯಲ್ಲಿರುವಂಥವ್ರನ್ನೆಲ್ಲ ಕರೆಸ್ಕೊಂಡು. ಇವಾಗ ಅಷ್ಟೆಲ್ಲ ಮಾಡೋದಾಗಲ್ಲ, ಸೊ ಸ್ವಲ್ಪನೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಹಿಟ್ಟು. ಹಪ್ಪಳದ ಹಿಟ್ಟನ್ನು ಕಲಸಿಡ್ತಿದ್ದಾರೆ. ಸೊ ಒಂದು 2-3 ವರ್ಷ ಆಯಿತು ಮಾಡಿರಲಿಲ್ಲ, ಇವಾಗೆ ಮತ್ತೆ ಮಾಡ್ತಿರೋದು ಅಂತ ಹೇಳಿ. ಎಷ್ಟು ಗಟ್ಟಿಯಾಗಿಡಬೇಕು ಆ ಹಿಟ್ಟನ್ನದು. ಕಕ್ಕಿಗೆ ಎಲ್ಲ ಅಭ್ಯಾಸ ಇದೆ, ಕಿಚನ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಆಗಿರೋದ್ರಿಂದ ಸೊ ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ. ಅದೆಲ್ಲನೂ ತುಂಬ ಚೆನ್ನಾಗಿದೆ. ಹಿಟ್ಟನ್ನು ಕಲಸಿ ಇಡ್ತಿದ್ದಾರೆ. ಬಟ್ಟೆ ಒಚ್ಚಿಬಿಟ್ರೆ ನೆಡ ಮತ್ತೆ ತೊಗರಿಕೆ ಬಂದ್ರು ಒಬ್ಬರು ತೊಗರಿಕೆ ಬಂದು ಈಗ ಸುಡು ಬೆಸ್ಟ್ ಅವ್ರು ಹೋದ ರಾತ್ರಿ ನಿಮ್ಮೊಂದು ಬೇಡಣ್ಣ ಕರಲಾರೆ ಚಂದ್ರಾಳ ಸುತ್ತಲಾರೆ ಕೆರೆ ನೀರ ಕರಲಾರೆ ಸಂತಾನದಾಗ ಇರಲಾರೆ ಹಡಬಮ್ಮ ತಿಂಗಳಿಗೊಮ್ಮೆ ಬಂದೋಗ ಜಜ್ಜಿಗೆ ಕೊಟ್ಟಲಾರೆ ಮಜ್ಜಿಗೆ ಮಾಡಲಾರೆ ಗದ್ದೊಳಗ ನೀರ ತರಲಾರೆ ಹಡಬಮ್ಮ ತಿಂಗಳಿಗೊಮ್ಮೆ ಬಂದೋಗ ಮಲ್ಲಯ್ಯನ ಸೇವೆ ಮಾಡುತ್ತ ಬೆಳ್ಳಿ ತೊಟ್ಟಲು ತೊಟ್ಟಿದರಮ್ಮ ಜೋಯಂದು ಜಗಳ ನಾಡಿ. ಇವತ್ತು ಸಾಂಗ್ ವಿತ್ ರೊಟ್ಟಿ. ಅಮ್ಮ ಮಗ ಸಾಂಗ್ ಆಡ್ತಾ ಇದ್ರು, ಅದ್ರ ಜೊತೆ ಅಮ್ಮ ರೊಟ್ಟಿ ತೀಡ್ಕೊಡ್ತಿದ್ರು. ನನಗೆ ತೊಗೊಂಡೋಗೋದಕ್ಕೆ ಇಷ್ಟು ರೊಟ್ಟಿ ರೆಡಿ ಆಗಿದೆ.
ಅಲ್ಲಿ ಯಾವಾಗಿರ್ತೆ ಸ್ಕೂಲದು ಓದೋದು ಬರೋದಿದ್ದಾಗ ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ಅವನ ಒಂದು ಮರ ಕಾಯಿಲೆ ಮಾಡಿಬಿಟ್ರು. ಅವನು ಇಟ್ಟು ನೋಡಿ ಅಷ್ಟು ಚರ್ಚ ಮುಂಚೆಲ್ಲ ಅಲ್ಲ ಹುಡುಗ ಮತ್ತೆ ಆತ ಗಿಡ ತೆಗೆದ್ರೆ ಹೇಗಿರ್ ಗೊತ್ತಾ? ಇಲ್ಲೇ ಅಡುಗೆ ಮಾಡೋದು. ಕೊಡೆ ಒಂದೈತೇನು ಹುಣ್ಚಿಕಾಯಿ ಇನ್ನೂ ಸಣ್ಣ ಅದಾವಲ್ಲ. ಎಂಥ ಬಿಸಿಲೈತಿದ ಮತ್ತೆ ಹೋಗ್ಲಿ. ಇದು ಸಣ್ಣ ಸಣ್ಣದಾಗದು. ಹಾಂ ವೈಭವ್ ದೊಡ್ಡದೈತಿ ಅಂದ್ರೆ ಕಾಯಿ ಇಲ್ಲ. ಏನದು ಜಂಪಲ್ ದಾಣ? ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಐತೆ. ಮೇವೆಲ್ಲ ಆಗ್ಬಿಟ್ಟೈತೆ. ಎಷ್ಟು ಕಾಯಿ ಹಿಡ್ದಿದೆ ಸಪೋಟ ಅಂದರೆ ಎಲೆಗಳಿಗಿಂತ ಈ ಕಾಯಿನೇ ಜಾಸ್ತಿ ಇದೆ. ಪ್ರತಿ ವರ್ಷವೂ ಹಿಂಗೆ ಹಿಡ್ದಿರುತ್ತೆ, ಬಟ್ ಇದಕ್ಕೆ ರೇಟೇ ಇರಲ್ಲ. ಈ ಸರಿ ಏನು ಮಾಡಿದ್ದಾರೆ, ಮಾವಿನ ತೋಟ ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬರಿದ್ದಾರೆ, ಅವರೇ ಅರ್ಧರ್ದು ಹಣ್ಣು ಮಾಡಿ ತೋಟದ ಮುಂದೆನೇ ಇಟ್ಟು ಮಾರ್ತಿದ್ದಾರೆ. ಪ್ರತಿಯೊಂದು ಗಿಡದಲ್ಲೂ ತುಂಬಿದ್ದಾವೆ ಹಣ್ಣುಗಳನ್ನೋದು. ಅಲ್ಲಲೇ ಅವು ಇವು ಯಾವ ಇವ ನೀವು ನಾವು ತಂದಿದ್ದೀವಲ್ಲ ಅವಾಗ ಹಣ್ಣು. ಹಾಂ ನೀರು ಇದ್ರಾಗ ಅದಾವ ಅಲ್ಲೊಂದು ಇಲ್ಲೊಂದು ಹುಡುಕ್ಬೇಕಷ್ಟೆ. ಅದು ಸಣ್ಣದು ಯಾವ್ದಪ್ಪ ಈ ವರ್ಷ ಆಗೈತೆ ನೋಡಿ ಕಾಯಿ ಅದು. ಲೇ ಲೇ ಇಲ್ಲ ನೀರು ಮೇಲೆ ಲಾಸ್ಟ್ ಇಯರಿನೂ ಅಲ್ಲ ಅವು, ಈ ವರ್ಷದ. ಮ್ಯಾಗಳವ ಸಣ್ಣ ನೀರು ಬಿಡು ನೆನಪು. ಏ ಬೇಡಪ್ಪ ಹೊಡೆದೋತು ಕೈ ಹಿಡ್ಕಪ್ಪ. ಅಲ್ಲಾಡಿದ್ರೆ ಮುಗಿತ್ ಕೈ. ಹಂಗೆ ಇಟ್ಟರು ಅವ್ನು ತಿಂಬ
ಭಾಳ ಬೆಸ್ಟ್ ಹ್ಞೂ ಒಂದು ಏನಾರು ತಗೊಂತೇನಪ್ಪ ಅಲ್ಲಿ ಅಂತ ಚೋಕರ್ ಹುಡುಕ್ತಾನಂತ ಈತ ಪ್ರಯತ್ನ ಮಾಡ್ಯಾರ ಬರೀ ದಿನ ಬಿದ್ದೀಗ ಸಜ್ಜಿ ಕೂಡ ನಿನ್ನೆಯಿಂದ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ಇಲ್ಲೇ ತೊಗೊಂಡು ಬಂದು ಹಾಕಿದ್ದಾರೆ. ಈ ತೋಟಕ್ಕೆ ಬಂದುಬಿಟ್ರೆ ಅಂತೂ ನೀರಿರುತ್ತೆ, ಆಮೇಲೆ ಹಣ್ಣುಗಳಿರುತ್ತೆ, ಮಾವಿನ ಹಣ್ಣು, ಸಪೋಟ ಹಣ್ಣು, ಆಮೇಲೆ ಎಳ್ನೀರಿರುತ್ತೆ. ಕುಡಿದು ಹೊಟ್ಟೆ ತುಂಬಿಸ್ಕೊಂಡು ಇಲ್ಲೇ ಇದ್ಬಿಡ್ಬೋದು, ಅಷ್ಟು ಆರಾಮ್ ಅಂತ ಅನಿಸ್ತಾ ಇರುತ್ತೆ. ಈಗ 4-5 ದಿನದಿಂದ ಅಂತೂ ವೈಭವ್ ರೆಗ್ಯುಲರ್ ಆಗಿ ಹೊಲಕ್ಕೆ ಬರ್ತಾನೆ ಇದ್ದಾರೆ. ಸೊ ಬರೀ ಹಣ್ಣು ತಿನ್ಕೊಂಡು ಆಮೇಲೆ ಮಾವಿನಕಾಯಿ ತಿನ್ಕೊತ ಎಳ್ನೀರು ಕುಡ್ಕೊಂತಾನೆ ಅಡ್ಡಾಡ್ಬಿಟ್ರು. ತುಂಬ ಎಂಜಾಯ್ ಮಾಡಿದರು. ಸೊ ಇವಾಗ ಊರಿಗೆ ಹೋಗ್ಬೇಕಾದ್ರೆ ಭಾಳ ಬೇಜಾರಾಗ್ತಾ ಇರುತ್ತೆ. ಇನ್ನು ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಹಿಂದೆ ಚೆಕ್ ಮಾಡೋದಪ್ಪ ಭಾಳ ಇದಾಗ್ಬಿಟ್ಟಾವ ಅವು ಇವನಾಕ ಒಂದು ಕ್ಯಾಪ್ ಹಾಕಿ ನೋಡಿ ಅಡ್ಡಾಡ್ಬೇಕಪ್ಪ ನೀವು ಸುಮ್ಮನೆ ಹಾಕಿಲ್ಲ. ಇವತ್ತು ನಾನು 4-5 ಗಿಡ ನಿಂಬೆ ಗಿಡದಾಗ ಒಂದು ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಲ್ಲ ಐತಲ್ಲ ಅವು ಬಂದ್ ಕ್ಯಾಪ್ ಹಾಕ 2-3 ಹೊತ್ತಲ್ಲ ಒಂದು ಬಂದ್ ಕ್ಯಾಪ್ ಅದೇ ಒಂದು ಬೊಗಸದ ಬಂದ್ ಕ್ಯಾಪ್ ಬಿಡು ಹಾಂ. ಮನೆಗೆ ಹೋದ ತಕ್ಷಣವೇ ವೈಭವ್ ಹಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಅಲ್ಲಿ ಯಾವುದೋ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಹೊರಟ್ವಿ. ಸೊ ದಾರಿಯಲ್ಲಿ ಒಂದು ಹೊಲದಲ್ಲಿ ಬದನೆಕಾಯಿ ಎಲ್ಲ ಹಾಕಿದ್ರು. ಕೊಡ್ತಾರೇನು ಕೇಳೋಣ ಅಂತ ಹೋದ್ವಿ. ಅವರು ನೀವು ಯಾರು ಏನು ಅಂತ ಕೇಳಿದರು. ಹಿಂಗೆ ಅಂತ ಹೇಳಿದ ತಕ್ಷಣ ಅಪ್ಪೋರು ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು ಎಷ್ಟೊಂದು ಬದನೆಕಾಯಿ ಎಲ್ಲ ಕೊಟ್ಟರು ಅವರು. ಸೊ ತಗೊಂಡು ನಮ್ಮೂರ ಕಡೆ ನಮ್ಮ ಪಯಣ ಸಾಗ್ತು. ಇದಾಗಿತ್ತು ಒಂದು 3-4 ದಿನಗಳ ಮಿಕ್ಸ್ಡ್ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.